ಫಸ್ಟ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮಾತ್ರ ನಿಮ್ಮೆಲ್ರಿಗೂ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಕಾಂಗ್ರೆಸ್ ಮುಖಂಡರಿಗೂ ಅನುಕೂಲ ಆಗ್ತಕ್ಕಂಥದ್ದು. ಇವತ್ತು ಕೆಲವು ಜನ ಎಷ್ಟೋ ಜನ ಬರ್ತಾರೆ, ಹಾಸ್ಪಿಟಲ್ ವಿಚಾರದಲ್ಲಿ ಬರ್ತಾರೆ, ಪೊಲೀಸ್ ಸ್ಟೇಷನ್ ವಿಚಾರದಲ್ಲಿ ಬರ್ತಾರೆ, ಇಂಜಿನಿಯರ್ಗಳೇನೋ ಸಮಸ್ಯೆಗಳ ವಿಚಾರದಲ್ಲಿ ಬರ್ತದೆ. ಇವತ್ತು ನಮ್ಮ ಪಕ್ಷ ಅಧಿಕಾರ ಇರೋದ್ರಿಂದ ತಾನೇ ನಾವು ಯಾರಿಗಾದ್ರೂ ಫೋನ್ ಮಾಡಿ ಹೇಳೋದಕ್ಕೆ ಸಾಧ್ಯ. ನಮ್ಮ ಪಕ್ಷ ಅಧಿಕಾರದಲ್ಲಿ ಇಲ್ಲದೆ ಇದ್ದಿದ್ರೆ ನಾವು ಯಾರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು? ಅದೇ ಇಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ರೆ ಇನ್ನು ಎಷ್ಟು ಅನುಕೂಲಗಳಾಗೋದು, ಇನ್ನು ಎಷ್ಟು ಜನ ಯುವಕರುಗಳಿಗೆ ಕಾಂಟ್ರಾಕ್ಟ್ ಕೆಲಸಕ್ಕೆ ಸಿಕ್ಕುವಂತದ್ದಾಗೋದು, ಎಷ್ಟು ಜನಕ್ಕೆ ಒಳ್ಳೇದಾಗೋದು. ಇದು ಅರ್ಥ ನಾವು ಕಾರ್ಯಕರ್ತರು, ನಾವು ಮುಖಂಡರುಗಳು ಅರ್ಥವನ್ನ ಮಾಡ್ಕೊಳ್ಬೇಕು. ಇವಾಗದಲ್ಲಿ ಪ್ರಕಾಶು, ನಮ್ಮ ನಂದಾಚಾರಿ, ಒಂದಿಬ್ರು ಮೂರು ಜನನೇ ಇದ್ದಿದ್ದು. ಮುಂಚೆ ಎಷ್ಟು ಕಷ್ಟ ಪಡ್ತಾ ಇದ್ರು ಪಾಪ, ಎಷ್ಟು ಬೂತ್ಗಳಿತ್ತಲ್ಲಿ, ಅವರಿಬ್ಬರೇ ಎಷ್ಟು ನೋಡೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇವತ್ತು ಹೇಗೆ ಬೇರೆಯವರು ಬಂದ ನಂತರ ಅಲ್ಲಿ ಬೂತ್ಗಳಲ್ಲಿ ಲೀಡ್ ಜಾಸ್ತಿ ಆಯ್ತು. ಇದನ್ನ ನಾವು ಕಾಂಗ್ರೆಸ್ದವರು ಅರ್ಥ ಮಾಡ್ಕೊಂಡು ನಮ್ಮ ಪಕ್ಷ ಸಂಘಟನೆ ಬಹಳ ಮುಖ್ಯ. ಈ ಉದ್ದೇಶ ಏನು ಅಂತ ಹೇಳಿದ್ರೆ ಎರಡು ಉದ್ದೇಶ ಇಟ್ಕೊಂಡಿದ್ವಿ. ಒಂದು, ಪೂರ್ವಭಾವಿ ಸಭೆಯನ್ನ ನಾವು ಮಾಡಲೇಬೇಕು. ಬಹಳ ದಿನಗಳ ನಂತರ ನಾವು ಮಾಡೋದಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ, ಯಾವುದು ಮೀಟಿಂಗ್ ಇರ್ಲಿಲ್ಲ. ಹಾಗಾಗಿ ನಾವು ಈ ಪೂರ್ವಭಾವಿ ಸಭೆಗಳಾಗ ಎಲ್ಲ ಮುಖಂಡರುಗಳ ಒಂದು ಕಡೆ ಸೇರಿಸುವಂತ ಕೆಲಸವನ್ನು ಆಗಿರ್ಲಿಲ್ಲ. ಮೊನ್ನೆ ನಾನು ಅಧ್ಯಕ್ಷನಾಗಿದ್ದಾಗ ಒಂದು ಊಟವನ್ನ ನಮ್ಮ ಲೀಡರ್ಗಳೆಲ್ಲ ಸೇರಿ ಇಟ್ಕೊಂಡಿರೋದು ಬಿಟ್ರೆ, ಮತ್ತೆ ಒಂದು ಕೆಲಸ ವಿಚಾರದಲ್ಲಿ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ಸೇರಿರ್ಲಿಲ್ಲ. ಹಾಗಾಗಿ ಇವತ್ತು ನಾವು ಆ ಪೂರ್ವಭಾವಿ ಸಭೆಯನ್ನ ಕರೆದ್ವಿ. ಹಾಗೇನೆ ನಮ್ಮ ನಾರಾಯಣ ಸ್ವಾಮಿ ಅವರು ಇವತ್ತು ಎರೆನ್ಪಾಳ್ಯದಲ್ಲಿ ನಮ್ಗೆ ನಮ್ಮ ಕೃಷ್ಣಮೂರ್ತಿ ಒಬ್ಬ ಇದ್ದಾನೆ, ಅವ್ರ ಮಿಸಸ್ ರತ್ನಮ್ಮ ಇದ್ದಾರೆ. ಇನ್ನೊಂದು ಕೆಲವು ಜನ ನಮ್ಮ, ಆಮೇಲೆ ಈಗ ಎಲ್ಲಾ ಬಡಾವಣೆಗಳು ಬೆಳೆದು ಬಿಟ್ಟಿದೆ. ನಮ್ಗೆ ಎಷ್ಟು ಜನ ಇದ್ರು ಸಾಲದು. 535 ಬೂತ್ಗಳಿದೆ. 10 ಜನ ಒಂದು ಬೂತ್ ಅಲ್ಲಿ ಅಂದ್ರೆ ಎಷ್ಟು ಜನ ಬೇಕು ನಿಮ್ಗೆ? 5500 ಜನ ಮುಖಂಡರುಗಳು, ಒಳ್ಳೆ ಮುಖಂಡರುಗಳು ಮುಂದೆ ನಿಂತ್ಕೊಂಡು ಕೆಲಸ ಮಾಡುವಂತವ್ರು ಬೇಕಾಗಿದ್ರು. ಎಲ್ಲಿದಾರಪ್ಪ ಈಗ? ಎಷ್ಟು ಜನ ಇದ್ರು ಮುಂಚೆ? ಈಗ ಸ್ವಲ್ಪ ಒಂದೊಂದು ಬೂತ್ಗೆ ಒಬ್ಬೊಬ್ಬರು ಆಗೋ ತರ ಒಂದು ಮಟ್ಟಕ್ಕೆ ಬಂದಿದೀವಿ. ಆದ್ರೂ ಕೆಲವು ಜಾಗದಲ್ಲಿ ಇನ್ನೂ ನಾವು ಇಷ್ಟು ಸಂಘಟನೆ ಮಾಡಿದ್ರು ಸಹಿತ ನಗರೇಶ್ ನಾಗೇನಹಳ್ಳಿಯಲ್ಲಿ ಇನ್ನೂ ಮಾಡೋದಕ್ಕೆ ಸಾಧ್ಯನೇ ಆಗ್ಲಿಲ್ಲ ನಮ್ಗೆ. ಕೆಲವು ಭಾಗದಲ್ಲಿ ಈಗ ಹೊಯ್ಸಳ ನಗರ ಚೆನ್ನಾಗಿ ಆಗ್ತಾ ಇದೆ. ಬಹಳ ಜನ ಬಂದ್ರೆ ನಮ್ಮ ಗೋಪಾಲ್ ರೆಡ್ಡಿ ಅವರು ಪಾಪ, ಅವ್ರ ಜೊತೆನಲ್ಲಿ ನಮ್ಮ ರಾಮಕೃಷ್ಣ ರೆಡ್ಡಿ, ಇಬ್ಬರೇ ನಿಂತ ಹೆಣ್ಮಕ್ಳು ಸರಿತಾ ಇವತ್ತು ಜೊತೆನಲ್ಲಿ ಸೇರ್ಕೊಳ್ತಾ ಇದ್ದಾರೆ. ನಾವು ಇಷ್ಟು ಜನ ಸಜ್ಜಾಗಿದ್ರೆ ತಾನೇ ನಾವು ಗೆಲ್ಲೋದಕ್ಕೆ ಸಾಧ್ಯ. ಸೊ ಅದನ್ನು ಇವತ್ತು ದಿವಸ ಹೇಳ್ಬೇಕಾಗ್ತದೆ. ಯಾರ್ಯಾರು ಇವತ್ತು ಪೋಸ್ಟ್ಗಳು, ತಾವು ಆಕಾಂಕ್ಷಿಗಳಿದ್ದೀರಾ, ಆಕಾಂಕ್ಷಿಗಳಿರೋರೆಲ್ಲ ತಾವು ಬೋರ್ಡ್ಗಳು ಹಾಕೊಂಡ್ಬೇಕು, ತಪ್ಪೇನಿಲ್ಲ ಬೋರ್ಡ್ಗಳು ಹಾಕೊಂತದ್ದು. ಯಾರು ಬೇಕಾದ್ರೂ ಆಕಾಂಕ್ಷಿ ಆಗ್ಬೇಕು. ಆಮೇಲೆ ಕೆಲವ್ರು ಹೇಳ್ತಾ ಇದ್ರು ನಾನು ಯಾರಿಗೋ ಟಿಕೆಟ್ ಹೇಳ್ಬಿಟ್ಟಿದ್ದೀನಿ ಅಂತ. ನಾನು ಯಾರಿಗೂ ಹೇಳಿಲ್ಲ. ಇವತ್ತು ಇಷ್ಟು ಸಭೆ ಮುಂದೆ ಯಾರಾದ್ರೂ ಹೇಳಿ, ನಾವು ವಾರ್ಡ್ ವಿಂಗಡಣೆ ಮಾಡೋವಾಗ್ಲೂ ಅನೇಕ ಮುಖಂಡರಲ್ಲಿ ಇಟ್ಕೊಂಡೇ ವಾರ್ಡ್ ವಿಂಗಡಣೆ ಮಾಡಿ, ಅನೇಕ ಜನ ಮುಖಂಡರಲ್ಲಿ ಇಟ್ಕೊಂಡು ಎಲ್ರಿಗೂ ಅವಕಾಶ ಸಿಕ್ಕಬೇಕು, ನಾವು ಗೆಲ್ಲಬೇಕು ಅಂತ ಅದನ್ನೇನೇನೋ ಮಾಡಿ ಕೆಡಿಸಿದ್ದಾರೆ ಬಿಡು. ಅದು ಇನ್ನೊಂದು ವಿಚಾರ. ಅವರು ಉದ್ದೇಶ ಏನಿತ್ತೋ ಅದೇನೋ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಇವೆಲ್ಲ ಆಗ್ತಾ ಇರ್ತದೆ. ಪಕ್ಷ ಅಂತ ಹೇಳಿದ್ಮೇಲೆ ಒಬ್ಬರು ಕಟ್ಟಬೇಕು ಅಂತ ಹೇಳಿದ್ರೆ ಇನ್ನೊಬ್ರು ತೊಂದರೆ ಮಾಡೋರು ಇರ್ತಾರೆ. ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ನಮ್ಮ ಉದ್ದೇಶ ಏನು? ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬರಬೇಕು, ರೂಢಿ ಶಾಸಕ ಇಲ್ಲಿಂದ ತೊಳಗಬೇಕು. ಇದು ನಮ್ಮ ಗುರಿ. ಇದಕ್ಕೆ ನಾವು ಸಜ್ಜಾಗ್ಬೇಕು. ನಾವ್ ಹೇಗ್ ಸಜ್ಜಾಗೋದು ಅಂತ ಹೇಳಿದ್ರೆ, ಬರುವಂತ GBA ಚುನಾವಣೆಗಳಲ್ಲಿ ಪಕ್ಷ ಯಾರಿಗೆ ಟಿಕೆಟ್ ಕೊಡ್ತಾರೋ ಗೊತ್ತಿಲ್ಲ, ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಬೇಕು. ಅಷ್ಟ್ರ ಒಳಗಡೆ ನಾನು ಹೇಳ್ದಾಗೆ ಒಂದೊಂದು ಬೂತ್ ಅಲ್ಲಿ 10 ಜನ ಲೀಡರ್ಗಳ ಬಬಸಪ್ಪಳ್ಯ. ನಾನು ಉದ್ದೇಶ ಈ ಪೂರ್ವಭಾವಿ ಸಭೆ ಕರೆಯೋದಕ್ಕೆ ಇದು ಒಂದು ಮುಖ್ಯವಾಗಿರ್ತಕ್ಕಂಥ ಉದ್ದೇಶ. ಸೆಪರೇಟ್ ವಾರ್ಡ್ ವೈಸು ಮಾಡಿದ್ದಾರೆ. ಯಾರ್ಯಾರು ನೀವು ಆಕಾಂಕ್ಷಿಗಳಿದ್ದೀರಾ, ನಾನು ಯಾರೋ ಒಬ್ಬರಿಗೆ ಹೇಳುವಂಥದ್ದಲ್ಲ, ಆಮೇಲೆ ಯಾರು ಅನ್ಯತನೂ ಭಾವಿಸಬಾರ್ದು. ತಾವು ಯಾರ್ಯಾರು ಆಕಾಂಕ್ಷಿಗಳಿದ್ದೀರಾ, ತಾವು ಆ ಬೂತ್ಗಳಲ್ಲಿ BLAಗಳನ್ನ ಲೀಡರ್ಗಳನ್ನ ತಯಾರು ಮಾಡುವಂತ ಕೆಲಸ ನಿಮ್ಮದೇ ಆಗಿರುತ್ತೆ. ನಾನು ವಾರ್ಡ್ ಅಧ್ಯಕ್ಷಗಳಿಗೂ ಮನವಿಯನ್ನ ಮಾಡ್ತೇನೆ, ಬ್ಲಾಕ್ ಅಧ್ಯಕ್ಷರು ಮುಖ್ಯವಾಗಿ. ಯಾಕಂತಂದ್ರೆ ವಾರ್ಡ್ ಅಧ್ಯಕ್ಷರಿಗೆ ಮಾಡ್ಬೇಕಾಗ್ತದೆ, ಬೇರೆ ಮಾಡ್ಬೇಕಾಗ್ತದೆ, ವಾರ್ಡ್ಗಳು ಜಾಸ್ತಿ ಆಗಿರೋದ್ರಿಂದ ಅದನ್ನು ಎಲ್ಲ ಮುಖಂಡರ ಜೊತೆ ಸೇರ್ಕೊಂಡೆ ಮಾಡೋದು. ಆಮೇಲೆ ಟಿಕೆಟ್ BLA ಇವಾಗ BBMP ನಾವೇ ನನ್ನ ತಮ್ಮನ್ಗಾಗ್ಲಿ ನನ್ನ ಮಗನ್ಗಾಗ್ಲಿ ಕೊಡುವಂತದ್ದಿಲ್ಲ. ನಿಮ್ಮೆಲ್ಲ ಮುಖಂಡರಿಗೆ ಸಿಕ್ಕೋದು, ಯಾರು ಗೆಲ್ತಾರೆ ಅವ್ರಿಗೆ ಸಿಗ್ತದೆ. ಯಾರ ಕೈಯಲ್ಲಿ ಶಕ್ತಿ ಇಲ್ಲ ನಿಲ್ಲೋದಕ್ಕೆ, ಯಾರು ಗೆಲ್ಲೋದಿಲ್ಲ ಬಟ್ ಆದ್ರೂ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಸೇವೆಯನ್ನ ಮಾಡಿದ್ದಾರೆ, ಅವ್ರಿಗೆಲ್ಲಾದ್ರೂ ಬೇರೆ ಕಡೆ ಒಂದು ಅವಕಾಶವನ್ನ ಕಲ್ಸ್ಕೊಡ್ತೀವಿ. ಅದು ನಾಮಿನೇಟೆಡ್ ಇರ್ತದೆ, ಇನ್ನೂ ಅನೇಕ ಇರ್ತದೆ. ಸೊ ಯಾರು ಅನ್ಯತಾ ಭಾವಿಸಬಾರ್ದು. ಯಾಕಂದ್ರೆ ಗೆಲ್ಲೋದು ಬಹಳ ಮುಖ್ಯ, ನಮ್ಗೆ ಸೀಟ್ ಗೆಲ್ಲೋದು ಬಹಳ ಮುಖ್ಯ. ಸೊ ಹಾಗಾಗಿ ಈ ಪಕ್ಷ ಏನಾದ್ರೂ ಉಳಿದಿದೆ ಈ ರಾಷ್ಟ್ರದಲ್ಲಿ, ಬಡವರಿಗೆ ಯಾರಾದ್ರೂ ಸಾಮಾಜಿಕ ನ್ಯಾಯ ಸಿಗ್ತಾ ಇದೆ ಅಂತ ಹೇಳಿದ್ರೆ
ಅದು ಕಾಂಗ್ರೆಸ್ ಪಕ್ಷ, ಗಾಂಧಿ ಕುಟುಂಬ, ಮಹಾತ್ಮ ಗಾಂಧಿ ಅವರ ಕೊಡುಗೆಯಿಂದ ಇವತ್ತು ನಮ್ಮ ರಾಷ್ಟ್ರ ಒಗ್ಗಟ್ಟಾಗಿರ್ತಕ್ಕಂಥದ್ದು. ಬಹಳ ಜನಕ್ಕೆ ನಮ್ಮ ರಾಷ್ಟ್ರದ ಇತಿಹಾಸನೇ ಗೊತ್ತಿರೋದಿಲ್ಲ. ಎಲ್ಲರೂ ಹೇಳ್ತಾರೆ ಬಹುಶಃ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರದ ಇತಿಹಾಸವನ್ನ ನಾವು ತಗೊಂಡ್ರೆ ಬರೀ ರಾಜ್ಯಗಳಾಗಿತ್ತು, ಇಡೀ ರಾಷ್ಟ್ರ ಒಗ್ಗಟ್ಟಾಗಿರ್ಲಿಲ್ಲ. ಈ ರಾಷ್ಟ್ರದ ಒಗ್ಗಟ್ಟಾಗಿರ್ಬೇಕು, ಎಲ್ಲಾ ಭಾಷೆಗಳು ಉಳಿಬೇಕು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಕೊಡುಗೆ, ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು ಅವರ ಕೊಡುಗೆಯಿಂದ ಇವತ್ತೊಂದು ದಿವಸ ಈ ರಾಷ್ಟ್ರ ಒಂದಾಗಿ ಉಳಿದಿರ್ತಕ್ಕಂಥದ್ದು. ಕೇಸಲ್ಲಿ ಸುಳ್ಳು ಕೇಸುಗಳನ್ನ ಹಾಕಿ ನಮ್ಮ ನಾಯಕಿ ಆಗಿರ್ತಕ್ಕಂಥ ಶ್ರೀಮತಿ ಸೋನಿಯಾ ಗಾಂಧಿ ಮೇಲೆ, ನಮ್ಮ ನಾಯಕರಾಗಿರ್ತಕ್ಕಂಥ ಶ್ರೀಮಾನ್ ರಾಹುಲ್ ಗಾಂಧಿ ಅವರ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ ಇವತ್ತು ಅವ್ರಿಗೆ ತೊಂದರೆ ಕೊಡ್ತಕ್ಕಂತ ಕೆಲಸವನ್ನ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಅದರ ವಿರುದ್ಧವಾಗಿ ಇವತ್ತು ಕೋರ್ಟ್ ಈಗಾಗಲೇ ತೀರ್ಪನ್ನ ಬಂದಿದೆ. ನಾವು ಅನೇಕ ಸಲ ಇದ್ರ ವಿರುದ್ಧವಾಗಿ ಹೋರಾಟವನ್ನ ಮಾಡಿದ್ವಿ. ನಮ್ಮ ಕೆಪಿಸಿಸಿ ಕಡೆಯಿಂದ ನಾವು ಸುಮಾರು ಹೋರಾಟಗಳಲ್ಲಿ ಭಾಗವಹಿಸಿದ್ವಿ. ಇವತ್ತು ಅದೇ ರೀತಿಯಾಗಿ ನಾಳೆ ನಡೆಯುವಂತ ಏನು ಈ ಪ್ರತಿಭಟನಾ ಸಭೆ ಇದೆ, ಅದರಲ್ಲಿ ಹೆಚ್ಚಿನ ಜನ KR ಪುರಂ ಕ್ಷೇತ್ರದಿಂದ ನಾವು ಹೋಗಿ ಭಾಗವಹಿಸ್ಬೇಕು. ಯಾಕಂತ ಹೇಳಿದ್ರೆ ಇದು ನಮ್ಮ ಹೋರಾಟ, ಇದು ಯಾರಿಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದಲ್ಲ, ನಮ್ಮ ಪಕ್ಷ, ನಮ್ಮ ಪಕ್ಷದ ನೀತಿಗೋಸ್ಕರ ಹೋರಾಟ ಮಾಡ್ತಕ್ಕಂಥ ಕೆಲಸ ಇದೆ. ಹಾಗಾಗಿ ನಾವು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ನಾಳೆ, ಯಾಕಂತ ಹೇಳಿದ್ರೆ ಪೂರ್ವಭಾವಿ ಸಭೆ ಕರೆದ್ಬಿಟ್ಟು ಹೇಳ್ಬಿಡೋಣ. ನಾನು ಫೋನಲ್ಲಿ ಹೇಳ್ಬಿಡ್ಬೋದಾಯ್ತು ವಾರ್ಡ್ ಅಧ್ಯಕ್ಷಗಳಿಗೆ, ಇನ್ನು ಅನೇಕ ಮುಖಂಡರುಗಳಿಗೆ. ಆದ್ರೆ ಅವ್ರನ್ನೆಲ್ಲ ಕರೆದು ನಿಮ್ಗೆ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ಹೇಳೋಣ, ವೈಯಕ್ತಿಕವಾಗಿ ತಿಳಿಸ್ರೆ ಇನ್ನು ಅನೇಕ ಜನ ಬರುವಂತ ಅವಕಾಶಗಳಿದೆ. ಹಾಗಾಗಿ ತಾವೆಲ್ಲರೂ ವಾರ್ಡ್ ಅಧ್ಯಕ್ಷರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಪ್ರತಿಯೊಂದು ವಾರ್ಡ್ ಅಲ್ಲೂ ಮಿನಿಮಮ್ 100 ಜನ ನಾಳೆ ಬರ್ಬೇಕು. ನಾವು ಕರೆಕ್ಟ್ ಆಗಿ 10:15 ಫ್ರೀಡಂ ಪಾರ್ಕ್ ಹತ್ರ 10:15 ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಸೇರಿ ಒಂದು ಜಾಗದಲ್ಲಿ ನಿಂತ್ಕೊಂಡು ನಮ್ಮ ಶಕ್ತಿಯನ್ನ ನಾವು KPCCಗೆ ತಿಳಿಸ್ಬೇಕು. ಇದು ನಮ್ಮ ಉದ್ದೇಶ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಸೇರಿ ಕೆಲಸವನ್ನ ಮಾಡೋಣ. ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಮಾಡಿದ್ವಿ, DM ನಾಗರಾಜ್ ಅವರು ಕೋರ್ಟ್ ಇರೋದ್ರಿಂದ ಬರೋದಕ್ಕಾಗ್ಲಿಲ್ಲ, ಬ್ಲಾಕ್ ಅಧ್ಯಕ್ಷವಾಗಿರ್ತಕ್ಕಂಥದ್ದು. ಹಾಗಾಗಿ ತಾವೆಲ್ಲರೂ ಇವತ್ತು ಅನೇಕ ಜನ ಮುಖಂಡರುಗಳು ಬಂದಿದ್ದಾರೆ, ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳು.